ಉಡುಪಿ ಇದೊಂದು ಹಲವಾರು ಶಕ್ತಿಶಾಲಿ ಕಾರಣಿಕ ಕ್ಷೇತ್ರಗಳ ಪುಣ್ಯಭೂಮಿ. ಇಂತಹ ಪವಿತ್ರವಾದ ಪ್ರದೇಶದಲ್ಲಿ ನೆಲೆ ನಿಂತು ಬೇಡಿ ಬಂದ ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುತ್ತಿರುವ ಉಡುಪಿ ತಾಲೂಕಿನ ಪರೀಕ ಶ್ರೀ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಾಲಯದ ಪರಿಚಯ ಇಂದಿನ ಸಂಚಿಕೆಯಲ್ಲಿ. ನಾನು ಈ ದೇವಸ್ಥಾನದಲ್ಲಿ 21 ವರ್ಷದಿಂದ ಪೂಜೆ ಮಾಡ್ತಾ ಇದ್ದೇನೆ. ಇದು ತ್ರಿಕಾಲ ಪೂಜೆ, ಅಂದರೆ 3 ಹೊತ್ತು ನಡೆಯುವಂಥ ಪೂಜೆಗಳು. ಬೆಳಿಗ್ಗೆ, ಮಧ್ಯಾಹ್ನ, ಸಂಧ್ಯಾಕಾಲ. ಬೆಳಿಗ್ಗೆ ಉಷಾಕಾಲ ಪೂಜೆ, ಮಧ್ಯಾಹ್ನ 2 ಸೇರಿನ ನೈವೇದ್ಯ ಮಾಡಿ ಈಶ್ವರ ದೇವರಿಗೆ ಪೂಜೆ, ಗಣಪತಿಗೆ ಪಂಚಕಜ್ಜಾಯ ಮಾಡಿ ಪೂಜೆ, ಮಧ್ಯಾಹ್ನ ನೈವೇದ್ಯ. ಹಾಗೆ ನಂದಿ, ಇಲ್ಲಿಯ ನಂದಿ ವಿಶೇಷ ಒಂದು ಫಲ ಸಿಗ್ತದಂತೆ ಶಾಸ್ತ್ರ. ಯಾಕಂತ ಹೇಳಿದ್ರೆ ಇದು ಅನಂತೇಶ್ವರದ ಬಂದ ನಂದಿ ಅಂತ ಹೇಳಿದ ಪ್ರತೀತಿ. ಹಾಗೆ ಈ ಬೆನ್ನು ನೋವು ಅಂಥ ಉದ್ದೇಶ ಇದ್ದವರಿಗೆ ಈ ನಂದಿಗೆ ಹುರುಳಿಯ ಪಂಚಕಜ್ಜಾಯ ಮಾಡಿದ ಸಂದರ್ಭದಲ್ಲಿ ಗುಣ ಆಗ್ತದಂತ ಒಂದು ಕೆಲವರಿಗೆ ಆಗಿದೆ. ಅದೇ ರೀತಿ ಈಶ್ವರ ದೇವಸ್ಥಾನ, ಇಲ್ಲಿ ರುದ್ರಾಭಿಷೇಕ ವಿಶೇಷ. ನಿತ್ಯವೂ ರುದ್ರ ಪಾರಾಯಣ ಮಾಡುವಂಥ ಅಭಿಷೇಕ. ಅದೇ ರೀತಿ ವಿಶೇಷವಾಗಿ ಅಕ್ಷಯ ತದಿಗೆಗೆ ಇಲ್ಲಿಯ 1 ದಿನದ ಜಾತ್ರೆ ನಡೀತದೆ. ಅದೇ ರೀತಿ ಇಲ್ಲಿ ಬೊಬ್ಬರಿಯ ಸ್ಥಾನ ಮತ್ತು ದುರ್ಗಾಪರಮೇಶ್ವರಿ ದೇವಸ್ಥಾನ ಉಂಟು. ಈ ಬೊಬ್ಬರಿಯ ಸ್ಥಾನದಲ್ಲಿ ವಿಶೇಷವಾಗಿ ಈ ದನಗಳಿಗೆ ಮತ್ತು ವ್ಯವಹಾರದಲ್ಲಿ ಅಭಿವೃದ್ಧಿ ಆಗಬೇಕಂತೇಳಿ ಹೇಳ್ಕೊಂಡು ಈ ಕೋಲ ಕೊಡ್ತಾರೆ. ಅದೇ ರೀತಿ ಅವರವರ ಇಷ್ಟಾರ್ಥ ಅನುಗ್ರಹ ಆಗ್ತದೆ. ಇಲ್ಲಿ ವಿಶೇಷವಾಗಿ ಗುರುರಾಜತಂತ್ರಿಗಳು ಇಲ್ಲಿಗೆ ತಂತ್ರ ಮಾಡ್ತಾ ಇದ್ದಾರೆ. ಅವರು ಗುಡ್ಡೆ ಅಂಗಡಿಯವರು. ಅದೇ ರೀತಿ ಇಲ್ಲಿಯ ಈ ದಿಲೀಪ್ ಹೆಗ್ಡೆಯವರು ಅಂತೇಳಿ ಈ ಸಂಚಾಲಕರಾಗಿ ಈ ದೇವಸ್ಥಾನವನ್ನೆಲ್ಲ ನೋಡಿಕೊಳ್ತಾ ಇದ್ದಾರೆ. ಅದೇ ರೀತಿ ನವಗ್ರಹ ಪೂರ್ವಕ ನಾಗ ಹಾಗೆ ಗಣಪತಿಯ ಸಾನ್ನಿಧ್ಯದಲ್ಲಿದೆ. ಅದೇ ರೀತಿ ಈ ಸ್ಥಳಕ್ಕೆ 3 ಕಡೆಯಿಂದ ಬರಲಿಕ್ಕೆ ದಾರಿ ಇದೆ. ಒಂದು ಮದಗ ಮುಖಾಂತರ, ಹಿರೇಡ್ಕದಿಂದ ಮದಗ ಮುಖಾಂತರ ಮಾರ್ಗ ಇದೆ. ಅದೇ ರೀತಿ ಆತ್ರಾಡಿಯಿಂದ ಪರೀಕಕ್ಕೆ ದಾರಿ ಇದೆ. ಅದೇ ರೀತಿ ಕುಕ್ಕೆಹಳ್ಳಿಯಿಂದ ಸುವರ್ಣ ಸೇತುವೆ ಆದ್ದರಿಂದ ಆ ರೂಟಲ್ಲಿ ಇಲ್ಲಿಗೆ ಬರಲಿಕ್ಕೆ ದಾರಿ ಇದೆ. ಅದೇ ರೀತಿ ಈ ಊರಲ್ಲಿದ್ದವರು, ಪರವರಲ್ಲಿದ್ದವರು ಜಾತ್ರೆಗೆ ಹೆಚ್ಚಿನವರೆಲ್ಲ ಬಂದು ಸೇರ್ತಾರೆ. ಅದೇ ರೀತಿ ನವರಾತ್ರಿಯಲ್ಲಿ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಸಾಯಂಕಾಲ 9 ದಿನ ಭಜನೆ ಇರ್ತದೆ. ಭಜನೆ ಮಾಡಿದ ಮೇಲೆ ಬಂದವರಿಗೆಲ್ಲ ಯಥಾಶಕ್ತಿ ಅನ್ನದಾನ ಮಾಡ್ತಾರೆ. ಅದೇ ರೀತಿ ನವರಾತ್ರಿ 1 ದಿನ ಈ ಚಂಡಿಕಾ ಹೋಮ, ಸಾರ್ವಜನಿಕ ಚಂಡಿಕಾ ಹೋಮ ನಡೀತಾ ಇದೆ. ಅದೇ ರೀತಿ ಸತ್ಯನಾರಾಯಣ ಪೂಜೆ ಕೂಡ ನಡೀತಾ ಇರ್ತದೆ. ಇಲ್ಲಿ ಸ್ವರ್ಣ ನದಿ ಅಂತ ಉಂಟು. ಆ ಹೊಳೆಯ ಹತ್ತಿರ ದೇವಸ್ಥಾನ ಮೊದಲಿತ್ತಂತೆ. ಅಲ್ಲಿ ಯಾವಾಗಲೂ ಈ ನೆರೆ ಬಂದು ನಿಂತಿದ್ದರಿಂದ ಅಲ್ಲಿಂದ ಇಲ್ಲಿಗೆ ತಂದು ದೇವರನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದಕ್ಕೆ ಒಂದು ಶಿಲಾಶಾಸನ ಕೂಡ ಉಂಟು. ಅದೇ ರೀತಿ ಆ ಶಿಲಾಶಾಸನ ಮುಖಾಂತರ ತಿಳಿಯುವುದಂತ ಹೇಳಿದರೆ ಇಲ್ಲಿ 2 ಕುಟುಂಬ ಇತ್ತು, ಆತ್ರಾಡಿ ಬೀಡು ಮತ್ತು ಪರೀಗ. ಈ ಮುಖ್ಯವಾಗಿ ಇದಕ್ಕೆ ಆತ್ರಾಡಿ ಬೀಡು ಅವರು ಮುಕ್ತೇಶ್ವರರಾಗಿ ಇರ್ತಾರೆ. ಅದೇ ರೀತಿ ಪ್ರತಿಯೊಬ್ಬರು ಈ ಶೆಟ್ಟೀಸ್ನವರಿಗೆ ಕುಲದೇವರು ಅಂತ ಹೇಳ್ತಾರೆ. ಮತ್ತು ಇಲ್ಲಿ ಈಶ್ವರ ದೇವರಲ್ಲಿ ಬಂದು ಈ ಮೃತ್ಯುಂಜಯ ಹೋಮ ಅಥವಾ ರುದ್ರ ಹೋಮ ಅಥವಾ ರುದ್ರಾಭಿಷೇಕ ಮಾಡಿ ಅವರವರ ಆರೋಗ್ಯಕ್ಕೆ ಗುಣ ಆದವರು ಇದ್ದಾರೆ. ವಿಶೇಷವಾಗಿ ಕೈಕಾಲು ನೋವುಗಳಿಗೆ, ಅದೇ ಮನಸ್ಸಿನ ಚಂಚಲವನ್ನು, ಅದೇ ರೀತಿ ಆರೋಗ್ಯ ಉದ್ದೇಶವಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ಅವರ ಇಷ್ಟಾರ್ಥ ಕೆಲವರಿಗೆ, ಹೆಚ್ಚಿನವರಿಗೆ ಅನುಗ್ರಹ ಆಗಿದೆ. ಲಿಂಗದ್ದು ಅಂತ ಹೇಳಿದರೆ ವಿಶೇಷ ಅಂತ ಹೇಳಿದರೆ ಇದು ಪುರಾತನದಿಂದ ಲಿಂಗ ಇದ್ದದ್ದು. ಅದೇ ರೀತಿ ಈ ಆಗಮ ದೇವಸ್ಥಾನ ಅಂತ ಹೇಳ್ತಾರೆ. ಆಗಮ ದೇವಸ್ಥಾನದಲ್ಲಿ ಸ್ನಾನ ಮಾಡಿಯೇ ಒಳಗೆ ಹೋಗಲೇಬೇಕು. ಯಾಕಂತ ಹೇಳಿದರೆ ಪಾಣಿ ಪಂಚೆಯಲ್ಲೇ ಹೋಗಿ ಪೂಜೆ ಮಾಡಬೇಕು ಅಂತ ಹೇಳಿದರೆ ನಾವು ಪಟ್ಟೆ ಉಟ್ಟುಕೊಂಡು ಹೋಗಿ ಪೂಜೆ ಮಾಡುವಂಥದ್ದು ಇಲ್ಲ. ಹಾಗೆ 2 ಸೇರಿದ ನೈವೇದ್ಯವನ್ನು ದೇವರಿಗೆ ಮಧ್ಯಾಹ್ನ ಅರ್ಪಣೆ ಮಾಡಬೇಕು. ಅದು ಅರ್ಪಣೆ ಮಾಡಿದ ಮೇಲೆ ನಾವು ಅದನ್ನೇ ಬಿಸಾಡಲಿಕ್ಕೆ ಇಲ್ಲ, ಅದನ್ನು ನಾವೇ ಉಪಯೋಗ ಮಾಡಬೇಕು. ಯಾಕಂದರೆ ದೇವರಿಗೆ ಆದ ಪ್ರಸಾದವನ್ನು ನಾವು ತಿನ್ನದೇ ಬಿಸಾಡಿದ ಆ ಪೂಜೆಗೆ ವ್ಯರ್ಥ ಅಂತ ಇರ್ತದೆ. ಆದ್ದರಿಂದ ಅದನ್ನು ನಾವು ಉಪಯೋಗ ಮಾಡ್ತೇವೆ. ಬಂದವರಿಗೆ ಯಥಾಶಕ್ತಿ ಅವರವರ ಇಷ್ಟಾರ್ಥವನ್ನು ಅನುಗ್ರಹ ಮಾಡಬೇಕಂತೇಳಿ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡ್ತೇವೆ. ಇಲ್ಲಿ ಎಷ್ಟು ಹೊತ್ತಿಗೆ ಪೂಜೆ ಆಗ್ತದೆ ಅಂತ ಊರಿನವರಿಗೆ ಗೊತ್ತಾಗಲಿಕ್ಕಾಗಿ ಮೊದಲು ಎತ್ತರ ಇತ್ತು. ಅಂದರೆ ಆತ್ರಾಡಿಯವರಿಗೆ ಪೂಜೆಗೆ ಕೇಳಬೇಕಂತೆ. ಯಾಕಂತೇಳಿ ಈ ದೇವಸ್ಥಾನ ಹಳ್ಳಿಯ ದೇವಸ್ಥಾನದಿಂದ ಹೆಚ್ಚು ಜನ ಬರುವುದಿಲ್ಲ.
ಆ ಪೂಜೆ ಆಗುವಾಗ ಗಂಟೆ ಹೊಡಿಬೇಕು. ಆ ಗಂಟೆ ಆದರೆ ಅಲ್ಲಿ ಪೂಜೆ ಆಗಿದೆ ಅಂತೇಳಿ ಅವರಿಗೆ ಒಂದು ಗೊತ್ತಾಗ್ತದೆ ಅಂತ. ಹೌದು ಹೌದು, ಯಾಕಂತ ಹೇಳಿದ್ರೆ ಇಲ್ಲಿಯ ಗಣಗಳಂತೆ ಇರುತ್ತೆ. ಯಾಕಂದರೆ ಜಾತ್ರೆ ಆಗಬೇಕಾದ್ರೆ ಅಲ್ಲಿಂದ ಬೊಬ್ಬರೆ ಇಲ್ಲಿ ಬಂದು ಈ ದೇವರೊಟ್ಟಿಗೆ 4 ಸುತ್ತು ಬರಲಿಕ್ಕೆ ಇದೆ. ಯಾಕಂತ ಹೇಳಿದ್ರೆ ಮತ್ತೆ ಜನವರಿ ಅಥವಾ ಫೆಬ್ರವರಿಯಲ್ಲಿ ಅಲ್ಲಿ ವಾರ್ಷಿಕವಾಗಿ ಈ ಊರಲ್ಲಿ ಕೋಲ ಮಾಡುವ ಮುಂಚೆ ಫಸ್ಟಿಗೆ ಗ್ರಾಮ ದೇವಸ್ಥಾನದಲ್ಲಿ ವಾರ್ಷಿಕವಾದಿ ಒಂದು ಇದು ಕೋಲ ಎಲ್ಲ ಆಗಲಿಕ್ಕೆ ಇದೆ ಎಲ್ಲರೂ ಸೇರಿ. ಆಮೇಲೆ ಇಲ್ಲಿದ್ದೆಲ್ಲ ಊರಿನ ಕೋಲಗಳೆಲ್ಲ ನಡೆಯುವಂಥದ್ದು. ಇಲ್ಲಿಗಂತ ಹೇಳಿದ್ರೆ ಮೊದಲು ಅನಂತೇಶ್ವರ ಅಂತೇಳಿ ಈಶ್ವರ ದೇವಸ್ಥಾನ ಅಂತ ಇದ್ದದ್ದು. ಅದನ್ನು ವಿಷ್ಣು ಆಧೀನ ಅಂತ ಮಾಡುವ ಸಂದರ್ಭದಲ್ಲಿ ಅಲ್ಲಿದ್ದ ಆ ನಂದಿ ಇಲ್ಲಿಗೆ ಮೇಲಿಕ್ಕೆ ಬಂದದ್ದನ್ನು ಇಲ್ಲಿ ಬಂದು ನಿಂತಿದೆ ಅಂತೇಳಿ ಶಾಸ್ತ್ರ. ಅದೇ ರೀತಿ ಮೊದಲೆಲ್ಲ ಅನಂತೇಶ್ವರದಿಂದ ಇಲ್ಲಿಗೆ ಹುರುಳಿ ಮತ್ತು ಆ ನಂದಿಗೆ ಬೇಕಾದ ವರ್ಷಕ್ಕೊಂದ್ಸಲ ಬರ್ತಿತ್ತು ಉಂಬೊಳಿ ಅಂತೇಳಿ. ಯಾಕಂತ ಹೇಳಿದ್ರೆ ಒಂದೊಂದು ಕ್ರಮ ಅಂತ ಇರ್ತದೆ. ಒಂದು ದೇವಸ್ಥಾನ ಮಾಡಿದ ಮೇಲೆ ಆ ದೇವಸ್ಥಾನದಲ್ಲಿ ಏನೇನು ಆಗಬೇಕು ಅದಕ್ಕೆ ಒಬ್ಬೊಬ್ಬರು ಜವಾಬ್ದಾರ ಅಂತ ಇರ್ತದೆ. ಯಾಕಂತ ಹೇಳಿದ್ರೆ ಇಲ್ಲದಿದ್ದರೆ ಒಂದು ದಿನ ಮಾಡಿ ಮರುದಿವಸ ಇಲ್ಲ ಅಂತ ಹೇಳಿದ್ರೆ ಅದು ನಡೆಯೋದಿಲ್ಲ. ಮನೆ ಅಂತ ಆದ್ಮೇಲೆ ಆ ಮನೆಗೆ ಯಾವ ರೀತಿ ನಡಿಬೇಕಂತ ಹೇಳಿದ್ರೆ ಆ ಮನೆ ಯಜಮಾನ ಸರಿ ಇರಬೇಕು. ಯಜಮಾನ ಸರಿ ಇರಬೇಕಂತೇಳಿ ಅದಕ್ಕೆ ಬೇಕಿದ್ದದ್ದೆಲ್ಲ ಅವ ರೆಡಿ ಮಾಡಿದರೆ ಮಾತ್ರ ಯಜಮಾನ ಆಗುತ್ತೆ. ಅದೇ ರೀತಿ ಈ ನಂದಿಗೆ ಅಲ್ಲಿಂದ ಬರ್ತಿತ್ತು. ಆದರೆ ಈಗ ಈ ಕೊರೋನಾ ಅಂದರೆ ಎಲ್ಲ ಅದೆಲ್ಲ ನಿಂತು ಹೋಗಿದೆ. ಆದ್ದರಿಂದ ಅದು ಬಂದದ್ದು ಮೊದಲಿಂದ ಬಂದ ಕ್ರಮವನ್ನು ಈಗ ಇಲ್ಲಿ ಆಡಳಿತ ಮುಕ್ತೇಶ್ವರ ಎಲ್ಲ ಅದನ್ನು ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಅದೇ ಈಶ್ವರನಿಗೆ ಬಂದು ಕಾಲು ನೋವಿನವರು 1,000 ರುದ್ರ ಅಭಿಷೇಕ ಮಾಡಿದ ಮೇಲೆ ಅವರ ಕಾಲು ಗುಣ ಆಗಿದೆ ಬೆಂಗಳೂರಿನವರು. ಅದೇ ರೀತಿ ಈ ಮಣಿಪಾಲದಲ್ಲಿ ಕ್ಯಾನ್ಸರ್ ಸಂಬಂಧಪಟ್ಟವರು ಅಲ್ಲಿ ದೇವರಲ್ಲಿ ಪ್ರಾರ್ಥನೆ ಇಲ್ಲಿ ಬಂದು ಇಲ್ಲಿ ಗಂಧ ಹಿಡ್ಕೊಂಡು ಹೋಗಿ ಗುಣ ಆದವರೇ ಇದ್ದಾರೆ. ಆ ಗುಣ ಆದಮೇಲೆ ಅವರು 1 ವರ್ಷ ಸುಮ್ಮನೆ ಕೂತ್ಕೊಂಡ್ರು. ಯಾಕಂದರೆ ಮದ್ದಿಂದ ಗುಣ ಆಗಿದೆ. ಆಮೇಲೆ ಅವರಿಗೆ ಪ್ರಾಬ್ಲಮ್ ಬರುವಾಗ ಕೇಳಿದಾಗ ನೀವು ಎಲ್ಲಿಯಾದರೂ ಪ್ರಾರ್ಥನೆ ಮಾಡಿದೆ ಅಂತೇಳಿ ಇಲ್ಲಿ ಬಂದು ಪ್ರಾರ್ಥನೆ ಮಾಡಿದೆ ಗೊತ್ತಾದ ಮತ್ತೆ ಇಲ್ಲಿ ಬಂದು ಅದು ಏಕಾದಶ ರುದ್ರ ಅಭಿಷೇಕ ಮಾಡಿದೆ. ಅದು ಅವರಿಗೆ ಆಮೇಲೆ ಆರೋಗ್ಯವಾಗಿದೆ. ಮತ್ತು ಶ್ರವಣ ತಿಂಗಳಲ್ಲಿ 1 ತಿಂಗಳು ಶ್ರವಣಾರ್ತಿ ನಡೀತದೆ ದಿವಸ ಆಗಲು. ಈ ಶ್ರವಣ ಮಾಸದಲ್ಲಿ ಶ್ರವಣ ಆರತಿ ವಿಶೇಷ ಅಂತ ಹೇಳ್ತಾರೆ. ಅದಕ್ಕೆ ಮೊದಲಿಂದ ಒಂದೊಂದು ಮನೆಯವರಂತ ಮೊದಲು ಒಂದು ನಿಘಂಟು ಮಾಡಿದರು. ಆದರೆ ಈಗ ಕೆಲವರಿಗೆಲ್ಲ ನಡೆಸಲಿಕ್ಕೆ ಆಗೋದಿಲ್ಲ, ಊರಲ್ಲಿ ಇರೋದಿಲ್ಲ ಅಂಥ ಸಮಯದಲ್ಲಿ ಬೇರೆಯವರದ್ದನ್ನು ನಾವು ಮಾಡಿ 1 ತಿಂಗಳು ಶ್ರವಣಾರ್ತಿ ಪೂಜೆ ಮಾಡ್ತೇವೆ. ಶಿವರಾತ್ರಿಗೆ ರಂಗಪೂಜೆ, ಸಣ್ಣ ರಂಗಪೂಜೆ ಮಾಡಿ ದೇವರಿಗೆ ನಾವು ಭಜನೆ ಮುಖಾಂತರ ಭಜನೆ ಮಾಡಿ ಮರುದಿವಸ ಒಂದು ಯಥಾಶಕ್ತಿ ಮೊದಲನ ಮುಕ್ತೇಶ್ವರ ಒಂದು ಅನ್ನದಾನ ಮಾಡ್ತಾಯಿದ್ರು. ಅದೇ ರೀತಿ ಜಾತ್ರೆಯ ಸಮಯದಲ್ಲಿ ಹಗಲಿಗೆ ಏಕಾದಶ ರುದ್ರ, ಆಮೇಲೆ ಗಣಹೋಮ 6 ತೆಂಗಿನಕಾಯಿದು ಗಣಹೋಮ, ಮಧ್ಯಾಹ್ನ ಪ್ರಸನ್ನ ಪೂಜೆ, ನಮಕ ಪ್ರದಾನ, ಸಾಯಂಕಾಲ ಬೊಬ್ಬರಿಯ ಬಂದು ಇಲ್ಲಿ ದರ್ಶನ ಸೇವೆ ಅಂತ ಹೇಳಿದರೆ ದೇವರ ಒಟ್ಟಿಗೆ ಅಟ್ಟೆ ಕಟ್ಟಿ ದೇವರೊಂದು ಬಲಿ, ಆಮೇಲೆ ಭೂತ ಬಲಿ, ಆಮೇಲೆ ಒಟ್ಟಿಗೆ 4 ಬಲಿಗಳು ಆಗಲಿಕ್ಕೆ ಇದೆ. 2ನೇ ಪೂಜೆ ರಂಗಪೂಜೆ ಅಂತೇಳಿ ಪೂರ್ತಿ ರಂಗಪೂಜೆ ಅಂತೇಳಿ. ರಂಗಪೂಜೆ ರಾತ್ರಿ 12 ಗಂಟೆಗೆ ಆಗುವಂಥದ್ದು. ಆಮೇಲೆ ಮರುದಿವಸ ನಮಕ ಪ್ರದಾನ ವೇಳೆ ಶುದ್ಧ ಮಾಡುವಂಥದ್ದು ದೇವರನ್ನೆಲ್ಲ. ಅಂದರೆ ನಾವು ಹೊರಗೆ ಬಂದು ಎಲ್ಲ ಇದಾಗಿರ್ತದೆ, ಅದಕ್ಕೆ ನಮಕ ಪ್ರದಾನ ಮಾಡಿ ಪೂಜೆ ಮಾಡುವಂಥದ್ದು. ಬೆಳಿಗ್ಗೆ ಸಾಧಾರಣ 7:30 8 ಗಂಟೆಗೆ ಪೂಜೆ, ಮಧ್ಯಾಹ್ನ 11:30. ಆದರೆ ಸೋಮವಾರ ನಾವು ಇಬ್ಬರು ಅಲ್ಲಿ ಯಾರಾದರೂ ಒಬ್ಬರು ಇರ್ತೇವೆ. ಬೇರೆ ದಿನ ನಾವು ಊರಲ್ಲಿ ಏನಾದರೂ ಕಾರ್ಯಕ್ರಮ ಇದ್ದರೆ ಹೋಗಿ ಬಂದು ಮಾಡ್ತೇವೆ. ಯಾಕಂತ ಹೇಳಿದ್ರೆ ಮತ್ತೆ ನಾವು ಇಲ್ಲೊಂದು ಫೋನ್ ನಂಬರ್ ಇಟ್ಟಿರ್ತೇವೆ. ಯಾಕಂದರೆ ಯಾರಾದರೂ ಬಂದರೆ ಫೋನ್ ಮಾಡಿದರೆ ನಾವು ಎಲ್ಲಿದ್ದೇವೆ ಅಂತ ಮೊದಲು ಅವರು ತಿಳಿಸಿದರೆ ನಾವು ಅವರಿಗೆ ಟೈಮಿಂಗ್ ಹೇಳ್ತೇವೆ. ಹೆಚ್ಚಾಗಿ ಇರ್ತೇವೆ ಶನಿವಾರ ಮತ್ತು ಸೋಮವಾರ ಹೆಚ್ಚಾಗಿ ಇರ್ತೇವೆ. ಸೋಮವಾರ ಇಡೀ ದಿನ ಇರ್ತೇವೆ. ಉಡುಪಿಯಿಂದ ಸುಮಾರು 14 ಕಿಲೋಮೀಟರ್ ದೂರದಲ್ಲಿರುವ ಈ ಶಕ್ತಿಶಾಲಿ ದೇವಾಲಯಕ್ಕೊಮ್ಮೆ ನೀವು ಭೇಟಿ ನೀಡಿ. ಇಲ್ಲಿನ ಕುರಿತಾದ ಅನುಭವಗಳನ್ನು ಕಾಮೆಂಟ್ನಲ್ಲಿ ತಿಳಿಸಿ.